ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನೀವು ನೋಡ್ತಾ ಇದ್ದೀರಾ ಜಾಗೃತಿ ಟೆಕ್ ಫಾರ್ ಯು. ಎಲ್ಲರಿಗೂ ಜಾಗೃತಿ ಟೆಕ್ ಫಾರ್ ಯುಗೆ ಸ್ವಾಗತ ಸುಸ್ವಾಗತ. ತುಂಬ ದಿನಗಳಾಗೋಯಿತು ವೀಡಿಯೋಗಳನ್ನ ಮಾಡಿ. ಏನಕ್ಕಂತಂದರೆ ನಮ್ಮ ಮನೆಯ ಗೃಹಪ್ರವೇಶ ಇತ್ತು, ಸೊ ಹಾಗಾಗಿ ತುಂಬ ಬ್ಯುಸಿ ಇದ್ದೆ, ಯಾವುದೇ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಇನ್ನು ಮುಂದೆ ಆನ್ಲೈನ್ ವಿಷಯವಾಗಿ ಎಲ್ಲ ವೀಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ದಯವಿಟ್ಟು ನೀವು ಇಷ್ಟು ದಿವಸ ಯಾವ ಥರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿದ್ದೀರಾ ಅದೇ ಥರ ಸಪೋರ್ಟ್ನ ಮಾಡಿ. ಇವತ್ತಿನ ಟಾಪಿಕ್ ಬಂದು CSCನಲ್ಲಿ ಕರೆಂಟ್ ಬಿಲ್ನ ಯಾವ ಥರ ಪೇ ಮಾಡೋದು ಅಂತ. ಅದು ನಿಮ್ಮ ಮನೆ ಅಥವಾ ಅಂಗಡಿ ಬಿಲ್ ಆಗಿರ್ಬೋದು, ಇಲ್ಲ ಬೇರೆ ಕಸ್ಟಮರ್ಗಳದ್ದು ಬಿಲ್ ಆಗಿರ್ಬೋದು, ಅದನ್ನು ಯಾವ ಥರ ಪೇ ಮಾಡೋದು, ಅದೇನು ಪ್ರೊಸೆಸ್ ಇದೆ ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. CSC ಲಾಗಿನ್ ಅಂತ ಟೈಪ್ ಮಾಡಿ. ಎಂಟರ್ ಕೊಟ್ಟರೆ ನೀವು ಇಲ್ಲಿ ನೋಡ್ಬೋದು ಡಿಜಿಟಲ್ ಸೇವಾ ಕನೆಕ್ಟ್ CSC ಅಂತ ಬರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿಕೊಡ್ರಿ. ಇಲ್ಲಿ ನಿಮ್ಮ ID ಮತ್ತು ಪಾಸ್ವರ್ಡ್ನ ಹಾಕೋಬೇಕು. ನಿಮ್ಮ CSC ID ಮತ್ತು ಪಾಸ್ವರ್ಡ್ ಹಾಕ್ಕೊಂಡು ಕೆಳಗಡೆ ಒಂದು ಕ್ಯಾಪ್ಚಾ ಕೋಡ್ ಇರುತ್ತೆ, ಅದನ್ನು ಎಂಟ್ರಿ ಮಾಡಿಕೊಡ್ರಿ. ಎಂಟ್ರಿ ಮಾಡಿಕೊಂಡು ನೀವು ಸಿಂಗಲ್ ಅಂತ ಕೊಟ್ಟರೆ ನಿಮ್ಮ CSC ಲಾಗಿನ್ ಆಗುತ್ತೆ. ನೀವು ನೋಡ್ಬೋದು ಕೆಲವೊಂದು ಟೈಮ್ ಸರ್ವರ್ ಇಶ್ಯೂ ಇರುತ್ತೆ. ಸೊ ಒಂದು ವೇಳೆ ಆಗಿಲ್ಲ ಅಂತಂದ್ರೂ ಕೂಡ ಸ್ವಲ್ಪ ಒಂದು 10 ರಿಂದ 15 ಸೆಕೆಂಡ್ ವೇಟ್ ಮಾಡಿ, ಆಮೇಲೆ ಲಾಗಿನ್ ಆಗುತ್ತೆ. ಸೊ ನೀವು ನೋಡ್ಬೋದು CSC ಲಾಗಿನ್ ಡ್ಯಾಶ್ಬೋರ್ಡ್ ಈ ಥರ ಓಪನ್ ಆಗುತ್ತೆ. ಇದರಲ್ಲಿ ಸುಮಾರು ಸರ್ವಿಸ್ಗಳ ಬಗ್ಗೆ ಮಾಹಿತಿ ಇದೆ. ಸೊ ನಮಗೆ ಬೇಕಾಗಿದ್ದು ಕರೆಂಟ್ ಬಿಲ್. ಇಲ್ಲಿ ನೀವು ನೋಡ್ಬೋದು, ತೋರಿಸ್ತಿದ್ದೀನಿ ನಾನು ಮೇಲ್ಗಡೆ, ಇಲ್ಲಿದೆ ನೋಡಿ. ನಾನು ನಿಮ್ಗೆ ಬೇಕಾದ್ರೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಎಲೆಕ್ಟ್ರಿಸಿಟಿ ಅಂತಿದೆ, ಅದನ್ನು ಒಂದ್ಸಲ ನೀವು ಕ್ಲಿಕ್ ಮಾಡಿಕೊಂಡ್ರೆ ಲೆಫ್ಟಲ್ಲಿ ಫೇವ್ರೇಟ್ ಬಿಲ್ಲರ್ಸ್, ಬಿಲ್ ಪೇಮೆಂಟ್ಸ್ ಮತ್ತು OTS ಸರ್ವಿಸ್ ಅಂತಿದೆ. ಸೆಕೆಂಡ್ ಒನ್ ಏನಿದೆಯಲ್ಲ ಬಿಲ್ ಪೇಮೆಂಟ್ ಅಂತ, ಅದನ್ನು ನೀವು ಕ್ಲಿಕ್ ಮಾಡಿಕೊಂಡ್ರೆ ನೀವು ನೋಡ್ಬೋದು ಇಲ್ಲಿ ಸುಮಾರು ಊರುಗಳಿದ್ದಾವೆ. ಸೊ ಇದರಲ್ಲಿ ನಿಮ್ಮ ಊರು ಮತ್ತು ನಿಮ್ಮ ಜಿಲ್ಲೆ ಯಾವುದಕ್ಕೆ ಬರುತ್ತೆ ಅಲ್ಲಿ ಮೇಲ್ಗಡೆ ನೀವು ಸರ್ಚ್ ಮಾಡ್ಕೋಬೇಕಾಗುತ್ತೆ. ಸೊ ನಮ್ಮದು ಗುಲ್ಬರ್ಗ ಪವರ್ ಸಪ್ಲೈ ಬರುತ್ತೆ. ನಾನು GUL ಅಂತ ಟೈಪ್ ಮಾಡಿದ್ರೆ ನೀವು ಸರ್ಚ್ ಮಾಡಿಕೊಂಡು ಇಲ್ಲಿ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನೀವು ನೋಡ್ಬೋದು ರೈಟಲ್ಲಿ ಕನ್ಸ್ಯೂಮರ್ ನಂಬರ್ ಮತ್ತು ಕಸ್ಟಮರ್ ಮೊಬೈಲ್ ನಂಬರ್ ಅಂತೇಳಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ RR ನಂಬರ್ನ ಹಾಕೋಬೇಕು. ನಾನು ಇಲ್ಲಿ ನನ್ನ RR ನಂಬರ್ನ ಹಾಕೋತೀನಿ. ಅದಾದಮೇಲೆ ಇಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕೋಬೇಕು. ಹಾಕೊಂಡು ಫೆಚ್ ಬಿಲ್ ಅಂತ ಕೊಟ್ಟರೆ ನೀವು ನೋಡ್ಬೋದು ಇದು ನನ್ನ RR ನಂಬರ್, ಶ್ರೀ ವೆಂಕಟೇಶ್ ಸನಾಬ್ ಸಿದ್ದಪ್ಪ ನಾಯ್ಕೋಡಿ, ಇದು ನನ್ನ ನೇಮ್ ಆಗಿರುತ್ತೆ. ನನ್ನ ಲಾಸ್ಟ್ ಮಂತ್ ಬಿಲ್ ಬಂದು 415. ಇದು ಕಸ್ಟಮರ್ ಫೀಸ್ ಇರುತ್ತೆ. ಇದು ನೀವು ಆಫ್ ಆದ್ರೂ ಮಾಡ್ಕೋಬಹುದು, ಇಲ್ಲ ಆನ್ ಆದ್ರೂ ಮಾಡ್ಕೊಂಡು ನೀವು ಅಂದರೆ ಈಗ ನಿಮ್ಮದು ಪೇ ಮಾಡ್ತಾ ಇದ್ರೆ ಇದನ್ನು ಆಫ್ ಮಾಡಿಕೊಂಡು ನೀವು ಅಮೌಂಟ್ನ ಪೇ ಮಾಡಬೇಕು. ಇಲ್ಲ ಬೇರೆ ಕಸ್ಟಮರ್ದು ಪೇ ಮಾಡ್ತಾ ಇದ್ರೆ ಸೊ ಇದನ್ನು ಆನ್ ಮಾಡಿಕೊಂಡು ನೀವು ಪೇ ಮಾಡಿಬಿಟ್ಟು ಕಸ್ಟಮರ್ ಹತ್ರ 10 ರೂಪಾಯಿನ ಜಾಸ್ತಿ ಇಸ್ಕೋಬೇಕು. ಅದು ನಿಮ್ಮ ಚಾರ್ಜಸ್ ಆಗಿರುತ್ತೆ. ಸೊ ಇಲ್ಲಿ ಅದನ್ನು ಆಫ್ ಮಾಡ್ಕೋತೀನಿ. ಆಫ್ ಮಾಡಿಕೊಂಡು ಇಲ್ಲಿ ನಿಮ್ಮ ವ್ಯಾಲೆಟ್ ಪಿನ್ ಇರುತ್ತೆ. ಅಂದರೆ ಎಲ್ಲ CSC ಏಜೆಂಟ್ಗಳಿಗೂ ಇದು ಕಾಮನ್ ಆಗಿ ಗೊತ್ತಿರುತ್ತೆ. ನಿಮಗೆ CSC ಲಾಗಿನ್ ID ಪಾಸ್ವರ್ಡ್ ಜೊತೆಗೆ ಒಂದು ವ್ಯಾಲೆಟ್ ಪಿನ್ ಕೂಡ ಮಾಡಿಕೊಟ್ಟಿರ್ತಾರೆ ನಿಮ್ಮ ಡಿಸ್ಟ್ರಿಕ್ಟ್ ಮ್ಯಾನೇಜರ್. ಸೊ ಆ ವ್ಯಾಲೆಟ್ ಪಿನ್ನ ಇಲ್ಲಿ ಹಾಕೋಬೇಕು. ಹಾಕ್ಕೊಂಡು ನೀವು ನೆಕ್ಸ್ಟು ಪೇ ಅಂತ ಕೊಡಬೇಕು. ಸೊ ನಾನು ಇವಾಗ ಪೇ ಮಾಡೋಲ್ಲ, ಯಾಕಂತಂದರೆ ನನ್ನ ವ್ಯಾಲೆಟಲ್ಲಿ ಅಷ್ಟು ಅಮೌಂಟ್ ಇಲ್ಲ. ನಿಮಗೆ ಜಸ್ಟ್ ನಾನು ತೋರಿಸೋ ಸಲುವಾಗಿ ಈ ವಿಡಿಯೋನ ಮಾಡಿದ್ದೀನಿ. ಸೊ ಇಷ್ಟೇ. ನೀವು ಇಲ್ಲಿ ಪೇ ಅಂತ ಕೊಟ್ಟರೆ ಅಮೌಂಟು ಡೈರೆಕ್ಟಾಗಿ ನಿಮ್ಮ CSC ವ್ಯಾಲೆಟಿಂದ ಕಟ್ಟಾಗಿ ನಿಮಗೊಂದು ಪೇ ಮಾಡಿರೋದು ಅಕ್ನಾಲೇಜ್ಮೆಂಟ್ ಕೂಡ ಬರುತ್ತೆ. ಅದು ಒಂದು ವೇಳೆ ನಿಮ್ದಾಗಿತ್ತು ಅಂದರೆ ನೀವು ಇಟ್ಕೋಬೋದು, ಇಲ್ಲ ಕಸ್ಟಮರ್ದಾಗಿತ್ತು ಅಂದರೆ ಅದನ್ನು ಕಸ್ಟಮರ್ಗೆ ಪ್ರಿಂಟ್ ಹಾಕಿ ಕೊಡ್ಬೋದು. ಸೊ ಇಷ್ಟೇ, ತುಂಬ ಈಸಿ ಇದೆ CSCಲಿ ಕರೆಂಟ್ ಬಿಲ್ನ ಪೇ ಮಾಡೋದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಂಥದ್ದೇ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ.